ಇರಾನ್ನ ವಿರುದ್ಧ ಹಗೆತನ ಸಾಧಿಸ್ತಾ ಇರುವಂತಹ ದೇಶಗಳು ಯಾವ್ಯಾವು ಮತ್ತೆ ಯಾವ ಕಾರಣಕ್ಕಾಗಿ? ಈ ಇರಾನ್ನ ಶತ್ರು ಒಬ್ರ ಇಬ್ರ? ಎಲ್ಲಿಂದ ಆರಂಭ ಆಗುತ್ತೆ ನೋಡಿ. ಮೊದಲನೇದಾಗಿ ಅಮೆರಿಕ. ಇರಾನ್ನಿಂದ ದೂರದಲ್ಲಿದೆ ಈ ಅಮೆರಿಕ, ದೊಡ್ಡ ಶತ್ರು. ಇರಾನ್ನಿಂದ ಬರೋಬ್ಬರಿ 11,500 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಅಮೆರಿಕ. ಎಷ್ಟು? 11,500 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಯುಎಸ್ಎ. ಇರಾನ್ನಲ್ಲಿ ಮೌಲ್ವಿಗಳ ಆಡಳಿತಕ್ಕೆ ತೆರೆ ಬೀಳಬೇಕು, ಮೌಲ್ವಿಗಳ ಆಟವನ್ನ ಅಲ್ಲಿ ನಿಲ್ಲಿಸಬೇಕು, ತನ್ನ ಕೈಗೊಂಬೆಯಂತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಅಮೆರಿಕದ ಆಶಯ. ಉದ್ದೇಶ ಏನು ಅಂತಂದ್ರೆ, ಇರಾನ್ನ ತೈಲ, ಗ್ಯಾಸ್ ಲೂಟಿ ಹೊಡೆಯೋದಕ್ಕೆ ಟ್ರಂಪ್ ತಂತ್ರವನ್ನ ರೂಪಿಸ್ತಾ ಇರೋದು. ಆದರೆ ಅಮೆರಿಕದ ಮುಂದೆ ಈ ಕ್ಷಣದವರೆಗೂ ಇರಾನ್ ಶರಣಾಗ್ತಾ ಇಲ್ಲ, ಶರಣಾಗುವ ಮಾತೇ ಇಲ್ಲ ಅಂತ ಹೇಳ್ತಾ ಇರೋದು. ಇದು ಅಮೆರಿಕದ ಕಥೆ. ಇನ್ನ ಇಸ್ರೇಲ್ ಹೇಗೆ ಶತ್ರು? ಇರಾನ್ಗೆ ಇಸ್ರೇಲ್ ಕೂಡ ಶತ್ರು. ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನುವಂಥದ್ದೇ ಪ್ರಮುಖವಾದಂತಹ ಧ್ಯೇಯ ಈ ಇಸ್ರೇಲ್ನದ್ದು. ನಾಟ್ ಓನ್ಲಿ ಇರಾನ್, ಇಸ್ಲಾಮಿಕ್ ದೇಶ ಯಾವುದಾದ್ರೂ ಅಣ್ವಸ್ತ್ರವನ್ನ ತಯಾರು ಮಾಡುತ್ತೆ, ಅಣ್ವಸ್ತ್ರವನ್ನ ಹೊಂದುತ್ತೆ ಅಂತಂದ್ರೆ ಅಲ್ಲಿ ಇಸ್ರೇಲ್ ಬರುತ್ತೆ. ಇವರ ಮುಖ್ಯ ಉದ್ದೇಶ ಈ ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಲೇಬಾರದು ಅನ್ನುವಂಥದ್ದು. ಇಸ್ರೇಲ್ ಮೊದಲಿನಿಂದಲೂ ಕೂಡ ಮಾಡಿಕೊಂಡಂತ ನಿಯಮ ಇದು. ಆದರೆ ಅಣ್ವಸ್ತ್ರ ತಯಾರಿಸೋದಕ್ಕೆ ಮುಂದಾಗಿದ್ದು ಇದೇ ಇರಾನ್. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಇಸ್ರೇಲ್ನಿಂದ ಅಡ್ಡಿ. ಈ ಬಾರಿ ಅಮೆರಿಕ ಜೊತೆಗೂಡಿ ಯುದ್ಧ ಮಾಡಿರುವಂತದ್ದು ಇಸ್ರೇಲ್. ನಿನ್ನೆ ಮಧ್ಯರಾತ್ರಿ, ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಮಧ್ಯರಾತ್ರಿ ಬೆಂಜಮಿನ್ ನೇತನ್ಯಾಹು ಪ್ರೆಸ್ ಮೀಟ್ ಅಲ್ಲೂ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ನ್ಯೂಕ್ಲಿಯರ್ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದರು. ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಸೇರಿ ಆಕ್ಟ್ ಮಾಡ್ತಾ ಇರೋದು. ಇಲ್ಲಿ ಯಾರನ್ನು ಯಾರೂ ಕರೆದಿಲ್ಲ, ಯಾರನ್ನು ಡ್ರ್ಯಾಗ್ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಸೊ ಇಸ್ರೇಲ್ ಈ ಉದ್ದೇಶವನ್ನ ಇಟ್ಕೊಂಡು ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನ ಸೌದಿ ಅರೇಬಿಯಾ, ಅಮೆರಿಕದ ಮಿತ್ರ ರಾಷ್ಟ್ರ, ಇರಾನ್ನ ಶತ್ರು. ಸೌದಿ ಮತ್ತು ಇರಾನ್ ಮಧ್ಯೆ ಶಿಯಾ ಸುನ್ನಿ ಮಹಾಸಮರ ಯಾವಾಗಲೂ ಕೂಡ ಇದೆ. ಶಿಯಾ ಮತ್ತು ಸುನ್ನಿ, ಮುಸ್ಲಿಂನ ಎರಡು ಪಂಗಡಗಳು. ಈ ಪಂಗಡಗಳ ಮಧ್ಯೆ ಯಾವಾಗಲೂ ಕೂಡ ಜಗಳ. ಶಿಯಾನ ಕಂಡ್ರೆ ಸುನ್ನಿಗಾಗಿ ಬರಲ್ಲ, ಸುನ್ನಿನ ಕಂಡ್ರೆ ಶಿಯಾಗಾಗಿ ಬರಲ್ಲ. ಇದೇ ಮಹಾಸಮರ ಎರಡೂ ದೇಶಗಳ ಮಧ್ಯೆ ಇಂಥ ಕಾರ್ಮೋಡವನ್ನ ಸೃಷ್ಟಿ ಮಾಡಿದೆ. ಸುನ್ನಿ ಸಮುದಾಯದ ಪ್ರಬಲ ದೇಶ ಸೌದಿ ಅರೇಬಿಯಾ. ಮೆಕ್ಕಾ ಮದಿನಾಗಳು ಇರೋದು ಸೌದಿ ಅರೇಬಿಯಾದಲ್ಲೇ. ಮುಸ್ಲಿಂ ದೇಶಗಳ ನಾಯಕನಂತಿರುವಂತಹ ಸೌದಿ ಅರೇಬಿಯಾ, ಮಕ್ಕಾ ಮದೀನಾ ಆ ಜಾಗದಲ್ಲಿ ಇರೋದ್ರಿಂದ. ಆದರೆ ಜಗತ್ತಿನಲ್ಲಿ ಶಿಯಾ ದೇಶ ಅಂತ ಇರೋದು ಇರಾನ್. ಸೌದಿಯನ್ನ ಮೀರಿಸಿ ಬೆಳಿಬೇಕು ಅಂತ ಇರಾನ್ ಹೇಳ್ತಾ ಇದೆ, ಅನ್ಕೊಂಡಿದೆ. ಇರಾನ್ನಲ್ಲಿ ಶಿಯಾ ಮುಸ್ಲಿಮ್ಸ್ ಇರೋದು. ಇರಾನ್ ಶತ್ರುಗಳು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಇದ್ದಾರೆ ಅನ್ನೋದರಲ್ಲಿ ಈ ಸೌದಿ ಅರೇಬಿಯಾ ಕೂಡ ಮುಂಚೂಣಿಯಲ್ಲಿದೆ. ಇನ್ನ ಮತ್ತೊಂದು ಇರಾಕ್, ಪಕ್ಕದಲ್ಲೇ ಇರುವ ಇರಾಕ್. ಇರಾಕ್ ಜೊತೆ ಈಗಾಗಲೇ ಒಂದು ಯುದ್ಧ ಮಾಡಿ ಆಗಿದೆ ಇರಾನ್. 1980ರಿಂದ 1988ರವರೆಗೆ ಇರಾಕ್ ಯುದ್ಧ ನಡೀತು. ಆ ಕಾಲದಲ್ಲೇ ರಾಸಾಯನಿಕ ಬಾಂಬ್ ಬಳಸಿದ್ದು ಇರಾಕ್. ಸದ್ಯ ಇರಾಕ್ ಅಮೆರಿಕ ಹೇಳಿದ ಮಾತು ಕೇಳುತ್ತೆ. ಇರಾಕ್ನಲ್ಲಿನ ಅಮೆರಿಕ ಏರ್ವೇಸ್ಗಳೇ ಇರಾನ್ ಗುರಿ. ಇದೇ ಇರಾಕ್ ಮೇಲೆ ಅಮೆರಿಕ ಕೂಡ ದಾಳಿಯನ್ನ ಮಾಡಿತ್ತು. 26 ದಿನಗಳಲ್ಲಿ ಯುದ್ಧವನ್ನ ಸಮಾಪ್ತಿ ಮಾಡಿತು. ಇರಾಕ್ ಅಮೆರಿಕದ ಕೈಗೊಂಬೆ ಆಯಿತು. ಈಗ ಅದೇ ಇರಾಕ್ ಇರಾನ್ ಮೇಲೆ ಯಾವ ರೀತಿ ಕತ್ತಿ ಮಸೀತಾ ಇದೆ ಅಂತಂದ್ರೆ, ಸಿಗುವ ಯಾವ ಅವಕಾಶವನ್ನು ಬಿಡುವಂತಿಲ್ಲ. ಇನ್ನ ಕುವೈತ್, ತೈಲ ಮಾರಿ ಅಪಾರ ಹಣ ಮಾಡಿಕೊಂಡಿರುವಂತದ್ದು ಕುವೈತ್. ಅಮೆರಿಕದ ಸೇನೆಗೆ ಜಾಗ ಮಾಡಿಕೊಟ್ಟಿರುವಂತದ್ದು ಇದೇ ಕುವೈತ್. ಅದೇ ಕಾರಣಕ್ಕೆ ಕುವೈತ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡದೆ ಒಂದೊಂದೇ ಮಿತ್ರ ರಾಷ್ಟ್ರಗಳನ್ನ ಹೊಡಿತಾ ಅಮೆರಿಕನ ಟಾರ್ಗೆಟ್ ಮಾಡುವಂತ ಕೆಲಸ ಇರಾನ್ನಿಂದ ಆಗ್ತಾ ಇದೆ. ಕುವೈತ್ ಮೇಲೆ ದಾಳಿ ಮಾಡಿದೆ, ಯುಎಇ ಮೇಲೆ ದಾಳಿ ಮಾಡಿದೆ, ಕತಾರ್ ಮೇಲೆ. ಇನ್ನ ಯುಎಇ, ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಯುಎಇ ಕೂಡ ಒಂದು. ಮೊದಲಿನಿಂದಲೂ ಕೂಡ ಯುಎಇ ಇರಾನ್ ಸಂಬಂಧ ಅಷ್ಟಕ್ಕಷ್ಟೇ ಇರೋದು.
ಯುಎಇ ಕೂಡ ಅಮೆರಿಕದ ಸೇನೆಗೆ ತನ್ನ ಜಾಗ ಬಿಟ್ಕೊಟ್ಟಿದೆ, ಎಲ್ಲಾ ರೀತಿಯ ಸಹಕಾರವನ್ನ ಮಾಡಿಕೊಟ್ಟಿದೆ. ಅದೇ ಕಾರಣಕ್ಕೆ ದುಬೈ ಸೇರಿದಂತೆ ವಿವಿಧ ನಗರಗಳ ಮೇಲೆ ಈ ಇರಾನ್ ದಾಳಿಯನ್ನ ಮಾಡ್ತಾ ಇರೋದು. ನೋಡಿ, ಇರಾನ್ನಲ್ಲಿ ಇರುವಂತಹ ಈ ಖನಿಜ ಸಂಪತ್ತು ಲೂಟಿ ಹೊಡಿಬೇಕು ಅಂತ ಹೇಳಿ ಸುತ್ತಲೂ ಇರುವಂತಹ ಶತ್ರುಗಳೇ ಎಷ್ಟು ಯಾವ ರೀತಿ ತಂತ್ರ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇರಾನ್, ನೀವು ಕಪಟಿಗಳು 1000 ಜನ ಆದ್ರೇನು, ನಾವು ಒಬ್ಬರೇ ಒಬ್ರು ನಿಮ್ಮನ್ನ ಫೇಸ್ ಮಾಡಕ್ ಸಾಕು ಅನ್ನುವಂತ ವಿಶ್ವಾಸದಲ್ಲಿ ಯಾರಿಗೂ ಶರಣಾಗದೆ ದಾಳಿಯನ್ನ ಮುಂದುವರಿಸ್ತಾನೆ ಇದ್ದಾರೆ. ಇನ್ನು ನೆಕ್ಸ್ಟ್, ಇರಾನ್ನ ವಿರುದ್ಧ ಹಗೆತನ ಸಾಧಿಸ್ತಾ ಇರುವಂತಹ ದೇಶಗಳು ಯಾವ್ಯಾವು ಮತ್ತೆ ಯಾವ ಕಾರಣಕ್ಕಾಗಿ? ಈ ಇರಾನ್ನ ಶತ್ರು ಒಬ್ರ ಇಬ್ರ? ಎಲ್ಲಿಂದ ಆರಂಭ ಆಗುತ್ತೆ ನೋಡಿ. ಮೊದಲನೇದಾಗಿ ಅಮೆರಿಕ. ಇರಾನ್ನಿಂದ ದೂರದಲ್ಲಿದೆ ಈ ಅಮೆರಿಕ, ದೊಡ್ಡ ಶತ್ರು. ಇರಾನ್ನಿಂದ ಬರೋಬ್ಬರಿ 11,500 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಅಮೆರಿಕ. ಎಷ್ಟು? 11,500 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಯುಎಸ್ಎ. ಇರಾನ್ನಲ್ಲಿ ಮೌಲ್ವಿಗಳ ಆಡಳಿತಕ್ಕೆ ತೆರೆ ಬೀಳಬೇಕು, ಮೌಲ್ವಿಗಳ ಆಟವನ್ನ ಅಲ್ಲಿ ನಿಲ್ಲಿಸಬೇಕು, ತನ್ನ ಕೈಗೊಂಬೆಯಂತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಅಮೆರಿಕದ ಆಶಯ. ಉದ್ದೇಶ ಏನು ಅಂತಂದ್ರೆ, ಇರಾನ್ನ ತೈಲ ಗ್ಯಾಸ್ ಲೂಟಿ ಹೊಡೆಯೋದಕ್ಕೆ ಟ್ರಂಪ್ ತಂತ್ರವನ್ನ ರೂಪಿಸ್ತಾ ಇರೋದು. ಆದ್ರೆ ಅಮೆರಿಕದ ಮುಂದೆ ಈ ಕ್ಷಣದವರೆಗೂ ಇರಾನ್ ಶರಣಾಗ್ತಾ ಇಲ್ಲ, ಶರಣಾಗುವ ಮಾತೇ ಇಲ್ಲ ಅಂತ ಹೇಳ್ತಾ ಇರೋದು. ಇದು ಅಮೆರಿಕದ ಕಥೆ. ಇನ್ನ ಇಸ್ರೇಲ್ ಹೇಗೆ ಶತ್ರು? ಇರಾನ್ಗೆ ಇಸ್ರೇಲ್ ಕೂಡ ಶತ್ರು. ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನುವಂಥದ್ದೇ ಪ್ರಮುಖವಾದಂತಹ ಧ್ಯೇಯ ಈ ಇಸ್ರೇಲ್ನದ್ದು. ನಾಟ್ ಓನ್ಲಿ ಇರಾನ್, ಇಸ್ಲಾಮಿಕ್ ದೇಶ ಯಾವುದಾದ್ರೂ ಅಣ್ವಸ್ತ್ರವನ್ನ ತಯಾರು ಮಾಡುತ್ತೆ, ಅಣ್ವಸ್ತ್ರವನ್ನ ಹೊಂದುತ್ತೆ ಅಂತಂದ್ರೆ ಅಲ್ಲಿ ಇಸ್ರೇಲ್ ಬರುತ್ತೆ. ಇವರ ಮುಖ್ಯ ಉದ್ದೇಶ ಈ ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಲೇಬಾರದು ಅನ್ನುವಂಥದ್ದು. ಇಸ್ರೇಲ್ ಮೊದಲಿನಿಂದಲೂ ಕೂಡ ಮಾಡಿಕೊಂಡಂತ ನಿಯಮ ಇದು. ಆದ್ರೆ ಅಣ್ವಸ್ತ್ರ ತಯಾರಿಸೋದಕ್ಕೆ ಮುಂದಾಗಿದ್ದು ಇದೇ ಇರಾನ್. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಇಸ್ರೇಲ್ನಿಂದ ಅಡ್ಡಿ. ಈ ಬಾರಿ ಅಮೆರಿಕ ಜೊತೆಗೂಡಿ ಯುದ್ಧ ಮಾಡಿರುವಂತದ್ದು ಇಸ್ರೇಲ್. ನಿನ್ನೆ ಮಧ್ಯರಾತ್ರಿ ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಮಧ್ಯರಾತ್ರಿ ಬೆಂಜಮಿನ್ ನೇತನ್ಯಾಹು ಪ್ರೆಸ್ ಮೀಟ್ ಅಲ್ಲೂ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ನ್ಯೂಕ್ಲಿಯರ್ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದರು. ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಸೇರಿ ಆಕ್ಟ್ ಮಾಡ್ತಾ ಇರೋದು. ಇಲ್ಲಿ ಯಾರೂ ಕರೆದಿಲ್ಲ, ಯಾರನ್ನು ಡ್ರ್ಯಾಗ್ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಇಸ್ರೇಲ್ ಈ ಉದ್ದೇಶವನ್ನ ಇಟ್ಕೊಂಡು ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾ, ಅಮೆರಿಕದ ಮಿತ್ರ ರಾಷ್ಟ್ರ, ಇರಾನ್ನ ಶತ್ರು. ಸೌದಿ ಮತ್ತು ಇರಾನ್ ಮಧ್ಯೆ ಶಿಯಾ ಸುನ್ನಿ ಮಹಾಸಮರ ಯಾವಾಗಲೂ ಕೂಡ ಇದೆ. ಶಿಯಾ ಮತ್ತು ಸುನ್ನಿ, ಮುಸ್ಲಿಂನ ಎರಡು ಪಂಗಡಗಳು. ಈ ಪಂಗಡಗಳ ಮಧ್ಯೆ ಯಾವಾಗಲೂ ಕೂಡ ಜಗಳ. ಶಿಯಾನ ಕಂಡ್ರೆ ಸುನ್ನಿಗಾಗ್ ಬರಲ್ಲ, ಸುನ್ನಿನ ಕಂಡ್ರೆ ಶಿಯಾಗಾಗ್ ಬರಲ್ಲ. ಇದೇ ಮಹಾಸಮರ ಎರಡೂ ದೇಶಗಳ ಮಧ್ಯೆ ಇಂಥ ಕಾರ್ಮೋಡವನ್ನ ಸೃಷ್ಟಿ ಮಾಡಿದೆ. ಸುನ್ನಿ ಸಮುದಾಯದ ಪ್ರಬಲ ದೇಶ ಸೌದಿ ಅರೇಬಿಯಾ. ಮೆಕ್ಕಾ ಮದಿನಾಗಳು ಇರೋದು ಸೌದಿ ಅರೇಬಿಯಾದಲ್ಲೇ. ಮುಸ್ಲಿಂ ದೇಶಗಳ ನಾಯಕನಂತಿರುವಂತಹ ಸೌದಿ ಅರೇಬಿಯಾ, ಮಕ್ಕಾ ಮದೀನಾ ಆ ಜಾಗದಲ್ಲಿ ಇರೋದ್ರಿಂದ. ಆದರೆ ಜಗತ್ತಿನಲ್ಲಿ ಶಿಯಾ ದೇಶ ಅಂತ ಇರೋದು ಇರಾನ್. ಸೌದಿಯನ್ನ ಮೀರಿಸಿ ಬೆಳಿಬೇಕು ಅಂತ ಇರಾನ್ ಹೇಳ್ತಾ ಇದೆ, ಅನ್ಕೊಂಡಿದೆ. ಇರಾನ್ನಲ್ಲಿ ಶಿಯಾ ಮುಸ್ಲಿಮ್ಸ್ ಇರೋದು. ಇರಾನ್ ಶತ್ರುಗಳು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಇದ್ದಾರೆ ಅನ್ನೋದರಲ್ಲಿ ಈ ಸೌದಿ ಅರೇಬಿಯಾ ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಮತ್ತೊಂದು ಇರಾಕ್, ಪಕ್ಕದಲ್ಲೇ ಇರುವ ಇರಾಕ್. ಇರಾಕ್ ಜೊತೆ ಈಗಾಗಲೇ ಒಂದು ಯುದ್ಧ ಮಾಡಿ ಆಗಿದೆ ಇರಾನ್. 1980ರಿಂದ 1988ರವರೆಗೆ ಇರಾನ್ ಇರಾಕ್ ಯುದ್ಧ ನಡೀತು. ಆ ಕಾಲದಲ್ಲೇ ರಾಸಾಯನಿಕ ಬಾಂಬ್ ಬಳಸಿದ್ದು ಇರಾಕ್. ಸದ್ಯ ಇರಾಕ್ ಅಮೆರಿಕ ಹೇಳಿದ ಮಾತು ಕೇಳುತ್ತೆ. ಇರಾಕ್ನಲ್ಲಿನ ಅಮೆರಿಕ ಏರ್ವೇಸ್ಗಳೇ ಇರಾನ್ ಗುರಿ. ಇದೇ ಇರಾಕ್ ಮೇಲೆ ಅಮೆರಿಕ ಕೂಡ ದಾಳಿಯನ್ನ ಮಾಡಿತ್ತು. 26 ದಿನಗಳಲ್ಲಿ ಯುದ್ಧವನ್ನ ಸಮಾಪ್ತಿ ಮಾಡಿತು. ಇರಾಕ್ ಅಮೆರಿಕದ ಕೈಗೊಂಬೆ ಆಯಿತು. ಈಗ ಅದೇ ಇರಾಕ್ ಇರಾನ್ ಮೇಲೆ
ಯಾವ ರೀತಿ ಕತ್ತಿ ಮಸೀತಾ ಇದೆ ಅಂತಂದ್ರೆ ಸಿಗುವ ಯಾವ ಅವಕಾಶವನ್ನು ಬಿಡುವಂತಿಲ್ಲ. ಇನ್ನ ಕುವೈತ್, ತೈಲ ಮಾರಿ ಅಪಾರ ಹಣ ಮಾಡಿಕೊಂಡಿರುವಂತದ್ದು ಕುವೈತ್. ಅಮೆರಿಕಾದ ಸೇನೆಗೆ ಜಾಗ ಮಾಡಿಕೊಟ್ಟಿರುವಂತದ್ದು ಇದೇ ಕುವೈತ್. ಅದೇ ಕಾರಣಕ್ಕೆ ಕುವೈತ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ನೇರವಾಗಿ ಅಮೆರಿಕಾದ ಮೇಲೆ ದಾಳಿ ಮಾಡದೆ ಒಂದೊಂದೇ ಮಿತ್ರ ರಾಷ್ಟ್ರಗಳನ್ನ ಹೊಡಿತಾ ಅಮೆರಿಕಾನ ಟಾರ್ಗೆಟ್ ಮಾಡುವಂತ ಕೆಲಸ ಇರಾನ್ನಿಂದ ಆಗ್ತಾ ಇದೆ. ಕುವೈತ್ ಮೇಲೆ ದಾಳಿ ಮಾಡಿದೆ, ಯುಎಇ ಮೇಲೆ ದಾಳಿ ಮಾಡಿದೆ, ಕತಾರ್ ಮೇಲೆ. ಇನ್ನ ಯುಎಇ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಯುಎಇ ಕೂಡ ಒಂದು. ಮೊದಲಿನಿಂದಲೂ ಕೂಡ ಯುಎಇ ಇರಾನ್ ಸಂಬಂಧ ಅಷ್ಟಕ್ಕಷ್ಟೇ ಇರೋದು. ಯುಎಇ ಕೂಡ ಅಮೆರಿಕಾದ ಸೇನೆಗೆ ತನ್ನ ಜಾಗ ಬಿಟ್ಕೊಟ್ಟಿದೆ, ಎಲ್ಲಾ ರೀತಿಯ ಸಹಕಾರವನ್ನ ಮಾಡಿಕೊಟ್ಟಿದೆ. ಅದೇ ಕಾರಣಕ್ಕೆ ದುಬೈ ಸೇರಿದಂತೆ ವಿವಿಧ ನಗರಗಳ ಮೇಲೆ ಈ ಇರಾನ್ ದಾಳಿಯನ್ನ ಮಾಡ್ತಾ ಇರೋದು. ನೋಡಿ, ಇರಾನ್ನಲ್ಲಿ ಇರುವಂತಹ ಈ ಖನಿಜ ಸಂಪತ್ತು ಲೂಟಿ ಹೊಡಿಬೇಕು ಅಂತ ಹೇಳಿ ಸುತ್ತಲೂ ಇರುವಂತಹ ಶತ್ರುಗಳೇ ಎಷ್ಟು ಯಾವ ರೀತಿ ತಂತ್ರ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇರಾನ್, ನೀವು ಕಪಟಿಗಳು 1000 ಜನ ಆದ್ರೇನು, ನಾವು ಒಬ್ಬರೇ ಒಬ್ರು ನಿಮ್ಮನ್ನ ಫೇಸ್ ಮಾಡಕ್ ಸಾಕು ಅನ್ನುವಂತ ವಿಶ್ವಾಸದಲ್ಲಿ ಯಾರಿಗೂ ಶರಣಾಗದೆ ದಾಳಿಯನ್ನ ಮುಂದುವರಿಸ್ತಾನೆ ಇದ್ದಾರೆ. ನೆಕ್ಸ್ಟ್